ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇದೇ ದಿನದ್ದು ವಿಡಿಯೋ ಅರ್ಧ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೆ. ಈಗ ಮತ್ತೆ ಉಳಿದ ಭಾಗವನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈಗ ನಾವು ಬಂದಿರುವಂಥದ್ದು ರವಿಶಂಕರ್ ಗುರುಜೀಸ್ ಆರ್ಟ್ ಆಫ್ ಲಿವಿಂಗಿಗೆ. ಯಾರೆಲ್ಲ ಬಂದಿದ್ದೀರಿ ಗೊತ್ತಿಲ್ಲ ನನಗೆ, ನಾನಂತೂ ಇದು ಮೊದಲ ಬಾರಿಗೆ ಬರ್ತಾ ಇರೋದು. ಒಳಗೆ ಹೇಗೆಲ್ಲ ಉಂಟು ಅಂತ ಹೇಳೋದನ್ನು ನಿಮಗೆ ವಿಡಿಯೋದ ಮುಖಾಂತರ ತೋರಿಸ್ತಾ ಹೋಗ್ತೇನೆ. ಮಹೀಕ್ಷಿತ್ ಇದ್ದಾನೆ, ಶ್ರೀವಿಕಾ ಇದ್ದಾಳೆ, ಪವಿತ್ರತ್ತಿಗೆ ಇದ್ದಾರೆ, ಶ್ರೀಕೃಷ್ಣಣ್ಣ ಇದ್ದಾರೆ, ಎಲ್ಲ ಇದ್ದೇವೆ. ಹೋಗ್ತಾ ಇದ್ದೇವೆ ಈಗ. ಪಾರ್ಕಿಂಗ್ ಎಲ್ಲ ಮಾಡಿ ಹೋಗುದು. ತುಂಬ ವಾಹನಗಳೆಲ್ಲ ಉಂಟು ನಿಂತುಕೊಂಡು, ಹಾಗೆ ಜನಗಳು ಕೂಡ ತುಂಬ ಜನರಿದ್ದಾರೆ. ಹಾಗೆ ಅಲ್ಲಿ ಎಂಥದ್ದು ಟೆಂಟ್ ಎಲ್ಲ ಹಾಕಿ ಮೇಳ ಎಲ್ಲ ನಡೀತದಲ್ಲ, ಎಂಥದ್ದು ಹಾಗೆಲ್ಲ ಉಂಟು. ನೋಡಬೇಕು ಎಲ್ಲಿ ಹೇಗೆ ಹೋಗುದು, ಎಂತ ಎಲ್ಲ ಉಂಟು ಎಂತ ಕೂಡ ನನಗೆ ಐಡಿಯಾ ಇಲ್ಲ. ತುಂಬ ದೂರದಲ್ಲಿ ಗೋಪುರದ ಹಾಗೆಲ್ಲ ಕಾಣ್ತಾ ಉಂಟು, ಅಲ್ಲಿಗೆಲ್ಲ ನಡ್ಕೊಂಡು ಹೋಗ್ಬೇಕಾ ಅಂತ. ಕೆರೆ ಎಲ್ಲ ಉಂಟು, ಚಂದ ಉಂಟು ಒಂಥರ ಜಾಗ ನೋಡಲಿಕ್ಕೆ. ಖುಷಿ ಆಗ್ತಾ ಉಂಟು ಈಗಲೇ. ಅಲ್ಲಿ ಎಂತಾದರೂ ಪ್ರೋಗ್ರಾಮ್ ಎಲ್ಲ, ಕಾರ್ಯಕ್ರಮಗಳೆಲ್ಲ ಎಂತಾದರೂ ನಡೀತಿದ್ರೆ ಅಥವಾ ವಾಟರ್ ಶೋ ಎಂತಾದರೂ ಉಂಟಾ. ಅಲ್ಲಿ ಬಾತುಕೋಳಿ ಉಂಟಲ್ಲ, ಅದನ್ನು ನೋಡಲಿಕ್ಕೆ ಶ್ರೀವಿಕಾ ಓಡಿ ಓಡಿ ಹೋಗ್ತಿದ್ದಾಳೆ. ಬೇಗ ಬೇಗ ನೀರು, ಬಾತುಕೋಳಿ ಎಲ್ಲ ನೋಡಬೇಕು ಅಂತ. ತುಂಬ ಪ್ರಶಾಂತವಾಗಿ ಉಂಟು ಈ ಜಾಗ ಕೂಡ. ಅದು ಅದನ್ನದ್ದು. ಹೋಗಡ ತುಂಬ ಬಾತುಕೊಳ್ಳಿದ್ದ. ಇಷ್ಟಿದ್ದು ಸುಮಾರು ಬಾತುಕೊಳ್ಳಿದ್ದು. ಬಾತುಕೋಳಿ ಉಂಟಾ? ಎಷ್ಟುಂಟು ಬಾತುಕೋಳಿ ಲೆಕ್ಕ ಹಾಕಿದ್ದ? 21 ಉಂಟಾ? ಓ, 21 ಬಾತುಕೋಳಿ ಉಂಟು ಅಂತ ಮಹೀಕ್ಷಿತ್ ಹೇಳ್ತಾ ಇದ್ದಾನೆ. ಡ್ಯಾನ್ಸ್ ಮಾಡ್ದ ಶ್ರೀವಿಕಾ? ಹೋಪ ಬಾ. ಬಾಯ್. ವಾ, ಈ ದಾಸವಾಳ ಎಷ್ಟು ಚಂದ ಉಂಟು ಗೊತ್ತುಂಟಾ? ಪೂರ್ತಿಯಾಗಿ ಕೆಂಪು ಬಣ್ಣ ಅಲ್ಲ, ಒಂಥರ ಕೇಸರಿ ಉಂಟು. ವಿಡಿಯೋದಲ್ಲಿ ಅದರ ಒರಿಜಿನಲ್ ಕಲರ್ ಬರ್ತಾ ಇಲ್ಲ ಅಷ್ಟೇ. ಮತ್ತೆ ತುಂಬಾ ಚಂದ ಉಂಟು ದಾಸವಾಳ. ಇಲ್ಲೆಲ್ಲ ಅದೇ ಗಿಡ ಉಂಟು. ಹಾಗೆ ಇಲ್ಲಿ ಕೂಡ ಒಂದು ಹೂ ಅರಳಿದೆ.
ಉಪ್ಪು. ಇಲ್ಲಿ ತುಂಬ ಚಂದದ ಪಾಟ್ ಇತ್ತು ಆಯ್ತಾ, ಹೂ ಗಿಡಗಳು ನೋಡಿ ಎಷ್ಟು ಚಂದ, ಬೇರೆ ಬೇರೆ ಬಣ್ಣ. ಈ ಹೂಗಳನ್ನೆಲ್ಲ ನೋಡಿದಾಗ ನನಗೆ ನಮ್ಮನ ನೆನಪಾಯ್ತು. ಅಮ್ಮನಿಗೆ ಹೀಗೆಲ್ಲ ಹೂ ಗಿಡ ನೋಡಿದರೆ ತುಂಬ ಖುಷಿ ಆಗುದು. ಅವ್ರು ಅಲ್ಲಿಂದ ಮತ್ತೆ ಹೊರಡ್ಲಿಕ್ಕೆ ಇಲ್ಲ. ಇದರ ಒಳಗೆ ಇಲ್ವಾ ಎಂಥದೋ ಒಂದು ಕಾರ್ಯಕ್ರಮ ಆಗ್ತಾ ಉಂಟು. ಅಲ್ಲಿ ನಮಗೆ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಪೇಯ್ಡ್ ಪ್ರೋಗ್ರಾಮ್, ಹಾಗೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರು ಯಾರೋ ಬಂದವರೇ. ಹಾಗೆ ತುಂಬ ಜನ ಇದ್ದಾರೆ ಅದರೊಳಗಡೆ ಎಲ್ಲ. ನೋಡಿ ಹತ್ತಿರದಿಂದ ನೋಡಿ ಹೋಗುದು. ನಾವು ಅಲ್ಲಿ ಹೋಗಿ ಒಂದು ಸುತ್ತು ಹಾಕಿ ಬಂದೆವು. ಮತ್ತೆ ಇಲ್ಲಿ ಮತ್ತೆ ಅಲ್ಲೆಲ್ಲ ಹೋದರೆ ಬೇರೆ ಎಂತೆಲ್ಲ ಜಾಗಗಳಿರಬಹುದು, ಗೊತ್ತಿಲ್ಲ ನಮಗೆ. ನಾವು ಇಲ್ಲಿ ತನಕ ಬಂದಿದ್ದೆಲ್ಲ ನೋಡಿ ಮತ್ತೆ ಈಗ ಹೋಗ್ತಾ ಇದ್ದೇವೆ. ಹಾಗೆ ಶ್ರೀವಿಕಾ ಕೂಡ ಇಲ್ಲಿ ಉಪದ್ರ ಮಾಡ್ತಾ ಇದ್ದಾಳೆ. ತೋತಾಪುರಿ ಮಾವಿನಕಾಯಿ ನೋಡಿ ಎಷ್ಟು ಉಂಟಂತ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಸ್ಟಾಲ್ಗಳಿತ್ತು. ಇದೆಂತ ಅಂತ ಹೇಳಿದರೆ ಉತ್ತರ ಪ್ರದೇಶದ ಒಂದೊಂದು ಜಿಲ್ಲೆಗಳದ್ದು ಸ್ಟಾಲ್ ಅಂತೆ. ಯಾವುದ್ಯಾವುದು ಬ್ಯಾಗ್ಗಳಿರಬಹುದು, ಸೀರೆಗಳಿರಬಹುದು, ಅಲ್ಲಿಯ ವಿಶೇಷತೆಗಳು ಇರುವಂತಹ ಒಂದೊಂದು ಸ್ಟಾಲ್ಗಳನ್ನು ಇಲ್ಲಿ ಇಟ್ಟಿದ್ರು. ನಾವು ಎಲ್ಲ ನೋಡಿಕೊಂಡು ಬಂದ್ವಿ. ಇನ್ನು ಕಾರಿನ ಹತ್ರ ಪಾರ್ಕಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೇವೆ. ನಮ್ಮ ಪಯಣ ಎಲ್ಲ ಇವತ್ತಿದ್ದಾಯಿತು. ಮನೆಗೆ ತಲುಪಿದೆವು, ಸುಸ್ತಾಯಿತು. ಸ್ವಲ್ಪ ಮತ್ತೆ ಸಿಗ್ತೇನೆ, ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ. ಮನೆಗೆ ಬಂದ ನಂತರ ಇಲ್ವಾ, ಸಂಜೆ ನಮಗೆ ಟೀಗೆ ಇಲ್ವಾ ಅತ್ತಿಗೆ ಆಲೂ ಬೋಂಡ ಮಾಡಿದ್ರು. ತುಂಬ ಟೇಸ್ಟಿ ಆಗಿತ್ತು. ಮಕ್ಕಳೆಲ್ಲ ತುಂಬ ಖುಷಿಪಟ್ಟು ತಿಂದರು. ಸೂಪರ್ ಇದ್ದಲ್ಲ, ಹೆಂಗಿತ್ತು? ಸೂಪರ್ ಇದ್ದ? ಒಪ್ಪೊಪ್ಪ ಇದ್ದ? ನಾವೀಗ ಆಲೂ ಬೋಂಡ ಎಲ್ಲ ತಿಂದ ನಂತರ ಮಹೀಕ್ಷಿತಿದ್ದು ಉಪನಯನದ ವಿಡಿಯೋ ನೋಡ್ತಾ ಇದ್ದೇವೆ. ವಿಡಿಯೋದು ಪೆನ್ ಡ್ರೈವ್ ಉಂಟು, ಹಾಗೆ ಅದನ್ನು ಹಾಕಿ ನೋಡ್ತಾ ಇದ್ದೇವೆ. ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದೇವೆ. ಈಗ ಅದು ಸುಮಾರು 1.5 ಗಂಟೆ ಹೊತ್ತುಂಟು ಕಾಣ್ತದೆ. ನೋಡಲಿಲ್ಲ, ನಾನು ನೋಡಲಿಲ್ಲ, ಇವರೆಲ್ಲ ನೋಡಿದ್ದಾರೆ ಅಂತ ಆಲ್ರೆಡಿ ಒಂದ್ಸಲ. ಈಗ ನಾನು ಬಂದಿದ್ದೇನೆ ಅಂತ ಇನ್ನೊಂದ್ಸಲ ನೋಡ್ತಾ ಇದ್ದಾರೆ. ಇವನ ಉಪನಯನ.
ನಮ್ಮದು ಇವನ ಉಪನಯನ ವಿಡಿಯೋ ಎಲ್ಲ ನೋಡಿ ಆಯ್ತು. ಈಗ ನಾವೆಲ್ಲಿಗೆ ಹೋಗ್ತಾ ಇದ್ದೇವೆ? ಶ್ರೀವಿಕಾ, ಈಗ ನಾವೆಲ್ಲಿಗೆ ಹೋಗ್ತಾ ಇದ್ದೇವೆ? ಟೆರಸಿಗೆ ಹೋಗ್ತಾ ಇದ್ದೇನೆಯಾ? ಅವಳು ಊರಿಂದ ಮೊದಲೇ ಓಡಿ ಆಯ್ತು. ನಾವೆಲ್ಲ ಹೋಗ್ತಾ ಇದ್ದೇವೆ. ಚಲೋ. ಮೋಸ್ಟ್ ಫೇವ್ರೇಟ್ ಜಾಗಕ್ಕೆ ಬಂದಿದ್ದೇವೆ ನಾವು. ನನಗೆ ಒಂದೊಂದ್ಸಲ ಅವರು ವಿಡಿಯೋ ಕಾಲ್ ಎಲ್ಲ ಮಾಡುವಾಗ ಇದೇ ಜಾಗದಲ್ಲಿ ಇರ್ತಾರೆ. ಇಲ್ಲಿ ಗಿಳಿ ಎಲ್ಲ ನೋಡಿಕೊಂಡು. ನಮ್ಮ ಬೆಂಗಳೂರು. ಮೆಟ್ರೋ ಸ್ಟೇಷನ್. ಎಲ್ಲರಿಗೂ ಶ್ರೀವಿಕನ ಕಡೆಯಿಂದ ಹಾಯ್. ಊಟ ಆಯ್ತಾ ಕೇಳು? ನಿಮ್ಮದು ಊಟ ಆಯ್ತಾ? ಕಾಫಿ ಕುಡ್ದಾಯ್ತಾ? ನಮ್ಮದಾಯ್ತು ಕಾಫಿ ಕುಡುದು. ಹಾಲು ಬೊಂದ ತಿಂದ. ನಮ್ಮ ಶ್ರೀವಿಕನಿಗೆ ಸ್ನಾನ ಎಲ್ಲ ಆಯ್ತು. ಎಷ್ಟು ಚೆಂದ ಕಾಣ್ತಾಳೆ. ನೋಡು, ಅಣ್ಣನನ್ನು ತಂಗಿ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗುದು ಅಲ್ಲ ತಂಗಿ? ಹಾಗೆ ಇವತ್ತು ರಾತ್ರಿಗೆ ಅತ್ತಿಗೆ ಗಾರ್ಲಿಕ್ ರೈಸ್ ಮಾಡುವ ಅಂತ ಹೊರಟಿದ್ರು. ಗಾರ್ಲಿಕ್ ರೈಸ್ ನಾನು ಕೇಳಿದ್ದೆ, ಆದರೆ ಇದುವರೆಗೂ ತಿಂದಿರಲಿಲ್ಲ. ತುಂಬ ಸುಲಭ, ನನಗೆ ಆಫೀಸಿಗೆ ಹೋಗುವಾಗೆಲ್ಲ ಮಾಡ್ಬೋದು ಅಂತೆಲ್ಲ ಅವರು ಸಜೆಸ್ಟ್ ಮಾಡಿದರು. ಹಾಗೆ ಮಹೀಕ್ಷಿತ್ಗೆ ಕೂಡ ಟೇಸ್ಟ್ ನೋಡಲಿಕ್ಕೆ ಅಂತ ಅವರು ಗಾರ್ಲಿಕ್ ರೈಸ್ ಮಾಡಿದ್ದು. ಸ್ವಲ್ಪ ಸಮಯದಲ್ಲಿ ಉಂಟಲ್ವ ಗಾರ್ಲಿಕ್ ರೈಸನ್ನು ಮಾಡಬಹುದು. ಹಾಗೆ ರುಚಿ ಕೂಡ ತುಂಬ ಅದ್ಭುತವಾಗಿರ್ತದೆ. ಬೆಳ್ಳುಳ್ಳಿ ಎಲ್ಲ ಇಷ್ಟ ಆಗದವರಿಗೆ ಇಷ್ಟ ಆಗಲಿಕ್ಕಿಲ್ಲ. ನನಗೆಲ್ಲ ಬೆಳ್ಳುಳ್ಳಿ ಅಂತ ಹೇಳಿದರೆ ಬೆಳ್ಳುಳ್ಳಿಯಿಂದ ಮಾಡಿದ ಪದಾರ್ಥಗಳೆಲ್ಲ ತುಂಬ ಇಷ್ಟ ಆಗ್ತದೆ. ಹಾಗಾಗಿ ನನಗೆ ಅಂತೂ ಗಾರ್ಲಿಕ್ ರೈಸ್ ತುಂಬ ಇಷ್ಟ ಆಯಿತು. ಅತ್ತಿಗೆ ಮಾಡಿದ ಬಿಸಿ ಬಿಸಿ ಗಾರ್ಲಿಕ್ ರೈಸ್ ಅನ್ನೀಗ ಇಬ್ರು ಕೂಡ ತಿಂತಿದ್ದಾರೆ, ಮಹಿ ಮತ್ತೆ ಶ್ರೀವಿಕಾ. ಹೆಂಗಿದ್ದು? ಸೂಪರ್ ಅಂತ. ಹೇಗೆ ಉಂಟು? ಸೂಪರ್ ಇದ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನಾವು ಕೂಡ ಗಾರ್ಲಿಕ್ ರೈಸ್ ಎಲ್ಲ ತಿಂದು ಮತ್ತೆ ಮಲಗುದು. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.